ಇಷ್ಟು ಕಷ್ಟಪಟ್ಟು ಹೊಂಟಿದ್ದು ಫಸ್ಟ್ ಪಿಕ್ಚರ್ ಇದೆ ಗೈಸ್. ಯುವ ಮೂವಿದು ಏನಪ್ಪ ಅಂದ್ರೆ ನನಗೆ ಟೈಮಾಗಿ ಕೂಡಿ ಬರೋವಲ್ತು ಮೂವಿ ನೋಡೋದು. ನಾನು ಯಾವ್ದು ಮೂವಿ ಹಂಗೆ ನನಗೆ ಇಷ್ಟವಾದ ಮೂವಿನ ಯಾವುದು ಅಷ್ಟು ಲೇಟಾಗಿ ನೋಡೋಂಗಿಲ್ಲ. ಗೈಸ್ ಏನು ಕಂಟೆಂಟ್ ಇಲ್ಲ, ಎದಕ್ಕೆ ಬ್ಲಾಗ್ ಮಾಡತ್ತಾನ, ಆ ಲೆವೆಲ್ ಎಲ್ಲಿ ಹೊಂಟಿಲ್ಲ ಆದರೂ ಬ್ಲಾಗ್ ಮಾಡತ್ತಾನ ಅಂತ ಅಂದ್ರೆ ಆಗಲ್ಲ. ಏನು ಏನ್ರ ಇದು ಮಾಡಿ ಬಡಿಸಿದಾನ ಇಲ್ಲ. ಹಾಂ ಮತ್ತು ಸ್ಪೀಡ್ ಹೊಡ್ಯಾಕೆ ಹೋಗ್ಬಾರ್ದು ಕಡೆ ಇವತ್ತು. ನೋಡಿಲ್ಲ ಎಲ್ಲೇ ಎಲ್ಲಿ ಅದ ಅದ ಅಲ್ಲ ಅದ ಬಾ ನಮಗೆ ಬಾ ಬಿಡೋಪ್ಪ ಅದೇನು ದೊಡ್ಡ ಇದು ನಾ ಹೇಗತ್ತೆ ಅವ ಮಾನಸಿಕದ ಗಾಡಿ ನಾ ಇಷ್ಟೊತ್ತನ ವಿಡಿಯೋದಾಗ ಏನು ಹೇಳ್ತಾನೆ ನಂಗೆ ಅದು ನನಗೆ ನೈಸ್ ಅಂತಲ್ಲ ಗೈಸ್. ನಾಯಿ ಭಾಳ ಡೇಂಜರ್. ಹಾಂ ಯಾವ ದೋಸ್ತಪ್ಪ ಅದ್ರಾಗ ಏನ ತುಂಬ ಧನ್ಯವಾದಗಳು. ಅಂದರೆ ಥ್ಯಾಂಕ್ ಯು ಸೋ ಮಚ್. ಹಾಂ ಸೋ ಮಚ್ ಧನ್ಯವಾದಗಳು. ಥ್ಯಾಂಕ್ ಯು. ಹಾಂ ಥ್ಯಾಂಕ್ಸ್. ಬಾರೋಣ ಸಮಯ ಅಡ್ಜಸ್ಟ್ ಮಾಡಿ ಹೇಳಿ ಬಂದೇನೆ ಈಗ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹುಬ್ಳ್ಯಾಗ ತಿಂಗಳಿದೆ ಡೈಲಾಗ್ ಏನು ಬರೀತೇನೆ. ಇಲ್ಲ ಇಲ್ಲ ಹಂಗೆ ಈಗ ನಾವು ಹುಬ್ಳಿ ಒಳಗೆ ಅಮ್ಮಗಿಗೆ ಸ್ವಲ್ಪ ಅರಬಿ ಕಲೆಕ್ಷನ್ ಬೇಕಂತ ನಾನು ತೊಗೊಳ್ಳೋಣ ಬರೀ ತೋರಿಸ್ತೀನಿ. ಅವ್ರು ಯೂನಿವರ್ಸಲ್ನಾಗ ಉಲ್ಟಾ ಹೊಂಟಾರ. 10 ಗಂಟೆಗೆ ಹೋಗ್ಪ ಅಂದ್ರೆ 11 ಗಂಟೆ ಹಂಗೈತೆ ಅವರು. ಈಗ ಅಲ್ಲಿ ಹೋಗಿ ಶೂಸ್ ನೋಡೋಣ. ನಮ್ಮ ಅಮ್ಮಗ ನಾ ಮದುವೆ ಕಳ್ಸಾತೀವಿ ರೀ, ಚಂದ ಕಾಣಲಿ ಅಂತೇಳಿ ಸ್ವಲ್ಪ ಒಳ್ಳೆ ಒಳ್ಳೆ ಅರ್ಬಿ ತೊಗೊಂಡ್ರೆ ಶೂಸ್ ತೊಗೊಂಡು ಹೋಗೋಣ. ನಮ್ಮದು ಸ್ವಲ್ಪ ಬೇರೆ ಕೆಲಸ ಇತ್ತು, ಹಂಗಾದ್ರೆ ಮುಗಿಸ್ಕೊಂಡು ಅಮ್ಮನ ಜೊತೆ ಶಾಪಿಂಗ್ ಮಾಡ್ಕೊಂಡು ಹೋಗಿ ಹೂವು ಹಾಕಾರ ನೋಡಿಲ್ಲ. ಪಿಕ್ಚರ್ ಬಂದಿಲ್ಲ ತಪ್ಪಿಕೊಬಿಡ್ರಿ. ನಾನು ನಿನ್ನೆ ಹೋಗೋಣಂದೆ ಅಮ್ಮಗೆ. ಅವ ಅದು ಇದು ಪ್ಲ್ಯಾನ್ ಹಾಕಿ ಬ್ಯಾಡ ಅಂದ. ನಾಷ್ಟ ಮಾಡ್ಬೇಕಪ್ಪ ನೀ ಲೇಟ್ ಆದ್ರೂ ಚಿಂತಿಲ್ಲ. ನಾಷ್ಟ ಮಾಡ್ತೀವಿ. ಹೋಗಿಲ್ಲ ಅಂದ್ರೆ ಚಿಂತೆ. ಇಲ್ಲೇ ಶೂಸ್ ಅಂಗಡಿಗಳು ಇಲ್ಲೇ ಇದೆ. ಹೊಕ್ಕ ಬಿಡೋಣ ಇಲ್ಲೇ ತುಂಬಿತ್ತಮ್ಮ. ಇಲ್ಲೇ ಬೂಟ್ ಇವೆಲ್ಲ ಮುಚ್ಚಾವು ಅಮ್ಮಗಿನ್ನು. ಇವೆಲ್ಲ ದೊಡ್ಡ ದೊಡ್ಡ ಶೋರೂಮ್ ಅದಾವೆ ಇಲ್ಲೇ, ಬಟ್ ಮುಚ್ಚಾವು. ಅಮ್ಮಗೆ ಶೂಸ್ ಹುಡ್ಕಾತೀವಿ. ಇಲ್ಲಿ ನೋಡ್ತೀನ 3ನೇ ಫ್ಲೋರ್ ಅಮ್ಮಗನ್ ಬೂಟ್ ತೊಗೊಳಕ್ಕೆ. ಹೆಂಗೆ ಮಾಡಿದೆ ಇಲ್ಲದ ನೋಡಪ್ಪ. ಆಹಾ ಹಾ 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 ಚಲೋ ಅದ ಕಲೆಕ್ಷನ್. ಸೊ ಗೈಸ್ ಕರೆಕ್ಟ್ ನಾವಿಲ್ಲಿ ಶೂಸ್ ಅಂಗಡಿ ಒಳಗೆ ಅದೀವಿ. ಐ ಡೋಂಟ್ ನೋ ಇಲ್ಲಿ ವಿಡಿಯೋ ಮಾಡ್ಬಾರ್ದು, ಬಟ್ ನಾವು ಮಾಡತ್ತೀವಿ. ಅವ್ರು ತೆಗೆದಿಡ ಅಂದ್ರೆ ಇಟ್ಬಿಡೋದು. ಅಮ್ಮಗ ಫ್ಯೂಚರ್ನಾಗ ಹಿಂಗೆ ಕಲೆಕ್ಷನ್ ಇಡ್ಬೇಕು ನೋಡ್ರಿ ನಾನು ಇದು ಆ್ಯಟಿಟ್ಯೂಡ್. ಈ ಆ್ಯಟಿಟ್ಯೂಡ್ ಇಷ್ಟ ಯಾರು ನೋಡಿದ್ರು? ಅವ್ರು ಯಾರ ಮೇಡಮ್ ಅಂದಪ್ಪ, ಹೆಸರು ಹೇಳ್ಬೇಕಿಲ್ಲ. ಆಮೇಲೆ ಈಗ ಅಮ್ಮಗೂ ನಮ್ಮ ಪಾರ್ಟಿಗೆ ಸರ್ ಯಾಕೆ ಇದಕ್ಕೆ ಚಸ್ಮಾ ನಾ ಮೊದಲು ಸೇರಿದ್ದೀರಿ, 1 ವರ್ಷ ತಗೊಂಡಿದ್ದಿಲ್ಲ ಸರ್. ಅಂಟು ಬುಡ್ ತೊಗೊಂಡ್ರೆ ತೊಗೊಂಡಿವಿ ಮಾಡ್ರಿ ಅಂತೇಳಿ ನಾಷ್ಟ ನೋಡಮ್ಮ. ಮುಂದೆ ಅಮ್ಮ ಹೊಟ್ಟೆ ಹಸ್ಬಿಟ್ಟೈತಿ, ನನಗೆ ಹಸ್ತಿಲ್ಲ, ಅದಕ್ಕೆ ಅಡ್ಜಸ್ಟ್ ಆಗೋ ಟೈಮಿಂಗ್ ಅದು. ಅಲ್ಲಿ ತಿನ್ನೋ ನಡೀವಿ. ಗೈಸ್ ಏನು ಕಂಟೆಂಟ್ ಇಲ್ಲ, ಎದಕ್ಕೆ ಬ್ಲಾಗ್ ಮಾಡತ್ತಾನ, ಆ ಲೆವೆಲ್ ಎಲ್ಲಿ ಹೊಂಟಿಲ್ಲ ಆದರೂ ಬ್ಲಾಗ್ ಮಾಡತ್ತಾನ ಅಂತ ಅಂದ್ರೆ ಆಗಲ್ಲ. ಕಂಟೆಂಟಿಗೆ ಬರ ಐತಿ. ವಾವ್, ಇವತ್ತು ನೋಡಿ ನೀವು ಸ್ಟಾರ್ಟ್ ಓಲ್ಡ್ ಇದು ಕಂಟೆಂಟ್ ಸಿಗತ್ತಿಲ್ಲ ಅನ್ನೋದಕ್ಕಿಂತ ಕಂಟೆಂಟ್ ಕ್ರಿಯೇಟ್ ಮಾಡ್ಕೋಬೇಕಂತ ನಮ್ಮ ಅಮ್ಮಗೆ ಹೇಳೋಣ. ದಟ್ಸ್ ವೈ ಐ ಜಸ್ಟ್ ಡೂಯಿಂಗ್ ಬ್ಲಾಗ್. ದಿಸ್ ಕ್ರೆಡಿಟ್ ಗೋಸ್ ಟು ಅಮ್ಮು. ಇವಾಗ ಹೋಗ್ಬರ್ತೀರಾ? ಬರ್ತೀರಪ್ಪ. ನಿಮ್ಮ ಜೀವನ ಸುಖಕರವಾಗಲಿ. ಆರಾಮಕ್ಕ. ನಾನು ಬಿಟ್ಟು ಹೋಗ್ಬೇಕಾಗಿತ್ತೆ. ಹೋಗ್ಬರ್ತೀಯಪ್ಪ? ಬಾಯ್ ಬಾಯ್. ಓಕೆ ಕಾಲು ಬಾಯ್. ನಿಮ್ಮ ಗೋಕಲ್ ಬಸ್ ಸ್ಟ್ಯಾಂಡ್. ಹಾಂ, ನಮ್ಮ ಗೋಕುಲ್ ಬಸ್ ಸ್ಟ್ಯಾಂಡ್ ಒಂದು ಇಲ್ಲೇ ಹೋಗೋಣ. ಅಮ್ಮೋಗಂತ ಹೋದ ಈಗ ಬಸ್ ಸ್ಟ್ಯಾಂಡ್ ಹೋಗಿ ಸಿಕ್ಕಾಮ
ಸೊ ಗೈಸ್ ಈಗ ಮನೆಗೆ ಬಂದೆ. ಅಮ್ಮಗವ್ರ ಬಾಗಲಕೋಟೆಗೆ ನಾವು ಹೋದ್ರೆ ಮ್ಯಾರೇಜ್ ಐತೆ ಅಂತೇಳಿ. ಸೊ ನಾವು ವಾಪಸ್ ಬ್ಯಾಕ್ ಟು ದ ಶಿಗ್ಗಾಂವ್ ಅಂತೇಳಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ವಿಡಿಯೋ ಮಾಡತ್ತೀನಿ. ಐ ಡೋಂಟ್ ನೋ ಇದನ್ನು ಕಂಟಿನ್ಯೂ ಮಾಡ್ತೀನಿ ಹಂಗೆ ಇಲ್ಲಿ ಊರಾಗ ಒಂದು ಡೈಲಿ ವ್ಲಾಗ್ ಐತೆ ಮಾಡಿ ಹಾಕ್ತೀನಿ. ನೋಡೋಣ ಎಷ್ಟು ವೀಡಿಯೋ ಮಾಡ್ತೀನಿ ಅಂತೇಳಿ. ಒಂದಿನ ಅಂದ್ಕೊಂಡಿನಿ ಗೈಸ್ ಕಂಟಿನ್ಯೂ ಆಗಿ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕೋಣ ಅಂತೇಳಿ. ಐ ಡೋಂಟ್ ನೋ ನಾ ಎಷ್ಟು ಮಾಡ್ತೀನಿ ಅಂತೇಳಿ ನೋಡೋಣಂತೆ. ನೀವು ಮಾತ್ರ ಯಾರ್ಯಾರು ಲೈಕ್ ಮಾಡಿರಿ, ಆಮೇಲೆ ಏನಾರ ಒಂದು ಕಮೆಂಟ್ ಹಾಕಿರಿ, ಅದು ಏನೋ ಆಗೈತೆ ಅಟ್ಟ. ಸೊ ಕಮೆಂಟ್ ಹಾಕಿರಿ ಒಟ್ಟು. ಸೊ ಸಿಗೋಣ ಅಂತ ಗೈಸ್. ನೆಕ್ಸ್ಟ್ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ವಿಡಿಯೋ ಮಾಡ್ತೀನಂತೆ. ಬರ್ರಿ. ಗೈಸ್ ಅದಕ್ಕೆ ನಾನು ಡೈಲಿ ವಿಡಿಯೋ ಮಾಡಲ್ಲ, ಯಾಕೆ ನಾನು ಡೈಲಿ ರೂಟೀನ್ಸ್ ಹೆಂಗೆ ಇರ್ತಾವೆ, ನೀರು ತರೋದು, ಮನೆಗೇನು ಬೇಕಾಗಿತ್ತು ತರೋದು, ಬರೀ ಹಿಂಗೆ ಅಡ್ಡಾಡ್ತಿರ್ತೇನೆ ನಾನು. ಅಲ್ಲೆಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಅಂಥೇಳಿ ಬೇಜಾರು. ನೋಡ್ರಿ ನೀರು ತುಂಬುತ್ತೆ. ಈಗ ನೀರನ್ನ ಮನೆಗೆ ಹೋಗ್ಬೇಕು. ಏನು ಮಾಡ್ತೀರಿ? ಹಾಯ್ ಹಲೋ ಗಾಯ್ಸ್, ಏನು ಗಾಡ ಕುಂತು ವಿಡಿಯೋ ಮಾಡತ್ತೀನಿ ಅಂತ ಅನ್ಕೋಬೇಡ್ರಿ. ನಾನೀಗ ಪ್ರೆಸೆಂಟ್ ಆಗಿರೋದು ಎಲ್ಪ ಅಂದ್ರೆ ಜೋಯಿಸ್ರಳ್ಳಿ ಅಂತೇಳಿ. ಹೌದು, ಒಂದು ಟೈಪ್ ಡಿಫ್ರೆಂಟ್ ಐತೆ ಹೆಸರು ಕೇಳೋಕೆ. ನಾನು ಫಸ್ಟ್ ಟೈಮ್ ಕೇಳಿದೆ, ಫಸ್ಟ್ ಟೈಮ್ ನೋಡಕತ್ತೀನಿ. ಸೊ ಇಲ್ಲಿ ಜಾತ್ರೆ ಐತಿ, ಇಲ್ಲಿ ಬಂದಿದ್ವಿ. ಇದು ಎಲ್ಲಿ ಬರುತ್ತೆ ಅಂದ್ರೆ ರಾಣೆಬೆನ್ನೂರಿಂದ ಒಂದು 5 to 8 kilometers ಆಗ್ಬೋದು ಮೇ ಬಿ. ಸೊ ಇಲ್ಲದೀನಿ ಹಂಗೆ. ಇಲ್ಲಿಂದ ಒಂದು 2 ಕ್ಲಿಪ್ಸ್ ತೋರಿಸಿ ನಿಮಗೆ. ಇಲ್ಲಿ ದೇವಿ ಜಾತ್ರೆ ಇರ್ಬೇಕು, ದೇವಿ ಗುಡಿ ಇದೆ ಇಲ್ಲೇ ಮುಂದೆ ಕಾಣೋದು ನಿಮಗೆ. ಇಲ್ಲೇ ಕಾಣಿಸಿರ್ಬೋದು, ಅಲ್ಲಿ ಮುಂದೆ ತೇರ್ ಐತಿ, ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ ಅಂತ ತೋರಿಸ್ತೀನಿ. ಆಮೇಲೆ ಏನಪ್ಪ ಅಂದ್ರೆ ನಾನು ಮತ್ತೆ ಹುಬ್ಳಿಗೆ ಹೋಗ್ಬೇಕು, ನಾನು ಶಾಪಿಂಗ್ ಮಾಡೋಕ್ಕೆ. ಸೊ ಈ ವಿಡಿಯೋದ ಫಸ್ಟ್ ಈಗ ನೋಡಿದಂಗೆ ನೀವು ಅಮ್ಮೋಗವ್ರ ಶಾಪಿಂಗ್ ಮಾಡ್ಕೊಂಡು ಹೋದ. ಸೊ ಈಗ ಅವನ್ನ ಕರ್ಕೊಂಡು ನಾನು ಶಾಪಿಂಗ್ ಮಾಡೋಕೆ ನಾಳೆ ಹೋಗ್ಬೇಕು. ಹೋಪ್ಫುಲಿ ಇಫ್ ಪಾಸಿಬಲ್ UI ಮೂವಿಗೆ ಹೋಗ್ತೀನಿ. ಅಲ್ಲಿ ಬೇರೆ ಮತ್ತು ಟೈಮ್ ನೋಡ್ಕೋತೀನಿ, ಬೇರೆ ಕೆಲಸ ಅರ್ಜೆಂಟ್ ಹೋಗ್ಬೇಕು ನಾನು ಬೇರೆ ಕಡೆ. ಅಷ್ಟರೊಳಗೆ ಯಾವ್ದಾರು ಶೋ ಸಿಕ್ತಂದ್ರೆ ನಾನು ನೋಡ್ಕೊಂಡು ನಿಮಗೆ ನೆಕ್ಸ್ಟ್ ವಿಡಿಯೋ UI ಮೂವಿದು ಬರ್ತದೆ. ಇಲ್ಲ ಹೋಗಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಇಷ್ಟೊಂದು ಐತಿ ನನ್ನ ಸ್ಕೆಡ್ಯೂಲ್. ಬರೀ ವಿಡಿಯೋ ಮಾಡೋಣಂತ, ಅಲ್ಲಿ ಹೋಗಿ ತೋರಿಸ್ತೀನಂತ. ವಿಡಿಯೋ ಅಂದ್ರೆ ವ್ಲಾಗ್ ಮಾಡಲ್ಲ, ಒಂದೆರಡು ಕ್ಲಿಪ್ಸ್ ತೋರಿಸ್ತೀನಿ ಅಷ್ಟೇ ಅಲ್ಲಿ. ಈಗ ನಾನು ಅದನ್ನೇ ಪ್ರೆಸೆಂಟ್ಲಿ ನಮ್ಮ ಕಾರಿನೊಳಗೆ. ಗೈಸ್ UI ಮೂವಿದು ಏನಪ್ಪ ಅಂದ್ರೆ ನನಗೆ ಟೈಮಾಗಿ ಕೂಡಿ ಬರೋವಲ್ತು ಮೂವಿ ನೋಡೋದು. ನಾನು ಯಾವ್ದು ಮೂವಿ ಹಂಗೆ ನನಗೆ ಇಷ್ಟವಾದ ಮೂವಿನ ಯಾವುದು ಅಷ್ಟು ಲೇಟಾಗಿ ನೋಡೋಂಗಿಲ್ಲ. ಫಸ್ಟ್ ಡೇನ ಹೋಗಿರ್ತೀನಿ. ಅನ್ಫಾರ್ಚುನೇಟ್ಲಿ ಇದಕ್ಕೆ ಲಗು ಹೋಗಕ್ಕೆ ಆಗವಲ್ತು, ಯಾಕಂದ್ರೆ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡತ್ತೀನಿ ಹೋಗ್ಬೇಕಂತೇಳಿ. ಬಟ್ ಭಾಳ ಅಡೆತಡೆಗಳು ಬರತ್ತವು UI ಮೂವಿ ನೋಡೋಕೆ. ಆ್ಯಂಡ್ ಉಪೇಂದ್ರ ಅವ್ರ ಮೂವಿ ನನಗೆ ಯಾವಾಗಿಂದ ನೋಡ್ಬೇಕು ಅನ್ನಿಸ್ತಂದ್ರೆ ಮೂವಿ ನೋಡಿದೆ ನಾನು ರೀಸೆಂಟಾಗಿ. ರಿಲೀಸ್ ನೋಡಿದ್ದೆ ನಾನು PVR ಒಳಗೆ. ವ್ಲಾಗ್ ಐತೆ, ಅದು ಬೇಕಾದ್ರೆ ನೋಡ್ರಿ. ಅದು ಮೂವಿ ನೋಡಿ ಆದ್ಮೇಲೆ ನನಗೆ ಇನ್ನೂ ಅವ್ರ ಮೇಲೆ ಇರೋ ಅಭಿಮಾನ ಹೆಚ್ಚಿಗೆ ಆಯ್ತು. ಆಮೇಲೆ ಅವರ ಕ್ರಿಯೇಟಿವಿಟಿ ಇನ್ನೂ ಇಷ್ಟ ಆಯ್ತು. ಸೊ ಅದಕ್ಕಿಂತ ಮುಂಚೆ ಉಪ್ಪಿಟ್ಟು ಇವೆಲ್ಲ ನೋಡಿದ್ದೆ. ಬಟ್ ಮೂವಿನ ನಾನು ಫಸ್ಟ್ ಟೈಮ್ ಥಿಯೇಟ್ರಾಗ ನೋಡಿದೆ, ಅದು ರಿಲೀಸ್. ಅವಾಗ ಇನ್ನೂ ಅವ್ರ ಮೇಲೆ ಇಂಪ್ರೆಸ್ ಆಗ್ಬಿಟ್ಟೆ ನಾನು. ಆಮೇಲೆ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ ನಾಳೆ ಹೋಗೋಕೆ. ನನಗೆ ಭಾಳ ಬೇಜಾರಾಯ್ತು. ಎಲ್ಲ ಸ್ಟೋರಿ ನೋಡತ್ತೀನಿ ನಾನು. ಅದು ಏನದು ಫೋಕಸ್ ಅಂತ ಹಾಕ್ತಾರೆ, ಅದು ಹಾಕ್ತಾರೆ, ಹಿಂಟ್ ಕೊಡ್ತಾರೆ, ಏನೇನು ಕೊಡ್ತಾರೆ. ನನಗೆ ನೋಡ್ಬೇಕು ನಮಗೂ ಅಪ್ಪ ಇಷ್ಟ ಆಯಿತು ಅವಂಗೆ. ನಾವು ಮೊನ್ನೆ ಹುಬ್ಳಿಗೆ ಹೋದಾಗ ಪ್ಲ್ಯಾನ್ ಮಾಡಿಬಿದ್ದೀವಿ, ಬಟ್ ಆಗಲಿಲ್ಲ. ನಮ್ಮ ಟೈಮಿಗೆ ಶೋ ಇದ್ದಿದ್ದಿಲ್ಲ ಅಲ್ಲಿ. ನನಗೆ ಯಾಕೆ ಬೇಜಾರಾಯ್ತು ಗೈಸ್. ಈಗ ನಾಳೆ ರಾಕಿತ್ತೀನಿ ಅಂತ ಬೇಜಾರಾಯ್ತು. ಸೊ ಗೈಸ್, ಸಾರಿ ಫಾರ್ ರಾಂಗ್ ಇನ್ಫಾರ್ಮೇಷನ್. ಇಲ್ಲಿ ಜಾತ್ರೆ ಇಲ್ಲ ಅಂತ ಕಾರ್ತಿಕ, ಅದ್ರ ಸಂಬಂಧ ಅಲ್ಲಿ ತೇರು ಇದು ಮಾಡ್ಯಾರ. ಬಸವೇಶ್ವರ ದೇವಸ್ಥಾನ ಅಂತದ ಇರೋದು ಮುಂದೆ. ಅದೊಂದು ಅಪ್ಡೇಟ್. ನಾನು ತಪ್ಪು ಇನ್ಫಾರ್ಮೇಷನ್ ಜಾತ್ರೆ ಅಂದ್ಬಿಟ್ಟೆ, ದೇವಿ ಜಾತ್ರೆ ಅಂತೇಳಿ. ಈಗ ಕೇಳಿದೆ ಅಲ್ಲೇ, ಅವ್ರು ಹಿಂಗೆ ಹೇಳಿದ್ರು. ಗಾಯ್ಸ್, ನಮ್ಮ ಕಾರು ಎಲ್ಲೇ ಹಚ್ಬಿಟ್ಟಿನಿ, ದಾರಿ ಕಳ್ಕೊಂಡಿನಿ, ಎಲ್ಲಿ ಹೋಗೋದು ಅಂತ ಗೊತ್ತಾಗೋದು. ಅಲ್ಲಿ ಮೇನ್ ಫಂಕ್ಷನ್ ಇದ್ದರೆ ಎಲ್ಲರೂ ಜನ ಅದಾರ, ಇಲ್ಲಿ ಯಾರೂ ಇಲ್ಲ. ಎಷ್ಟು ನಿಶಬ್ದ ಐತೆ ನೋಡಿ. ಆ್ಯಕ್ಚುಲಿ ನಾನು ಹಿಂಗಿರ್ಬೇಕು ಆ್ಯಕ್ಚುಲಿ ವ್ಲಾಗ್ ಮಾಡೋಕೆ. ಇಷ್ಟು ನಿಶಬ್ದ ಅಂದರೆ ಇಷ್ಟು ಪೀಸ್ಫುಲ್ ಆಗಿರ್ಬೇಕು, ಯಾರು ಇರಬಾರ್ದು. ವೆರಿ ಕಂಫರ್ಟೇಬಲ್ ಟು ಮೇಕ್ ಅ ವಿಡಿಯೋ. ಕಂಫರ್ಟ್ ಝೋನ್ ಇರ್ತೈತಿ. ಸೊ ನೋಡ್ಬೋದು ಯಾರ್ಯಾರು ಇಲ್ಲ, ಎಲ್ಲರೂ ಬಾಗಿಲ ಹಾಕ್ಕೊಂಡದ, ಚಿಲಕ ಹಾಕ್ಕೊಂಡು ಹೋಗ್ಬಿಟ್ರ. ಸೊ ಇದು ಅಪ್ಡೇಟ್ ನಾನು ಎಲ್ಲಿದ್ದೀನಿ ಅನ್ನೋದೇ. ಸೊ ನಾಳೆ ಬೆಳಗ್ಗೆ ಹುಬ್ಳಿಗೆ ಹೋಗುವ. ನೋಡ್ರಿ, ಇಲ್ಲೂ ಯಾರಿಲ್ಲ, ಎಲ್ಲ ಫುಲ್ ಕ್ಲೋಸ್, ಒಬ್ಬೊಬ್ಬರು ಇಲ್ಲ. ಗೈಸ್, ಒಂದು ಏನು ವಿಚಾರಪ್ಪ ಅಂದ್ರೆ ಅಲ್ಲಿ ಹಳ್ಳಿ ಒಳಗೆ ಒಂದು 3-4 ಮಂದಿ ಯೂಟ್ಯೂಬ್ ಚಾನಲ್ ನೋಡಿದೆ ನಾನು. ಮಾನಸಿಕ ಆಗ್ಬಿಟ್ಟೆ ನೋಡಿ ಆ್ಯಕ್ಚುಲಿ. ಅಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅವ್ರಿಗೆ ಅಂತೇಳಿ. ನೀವು ಗೆಸ್ ಮಾಡ್ತಿರಲ್ಲ ಗೊತ್ತಿಲ್ಲ, 100K
200K 500K ಮಟ್ಟ ಫಾಲೋವರ್ಸ್ ಅದಾರ, ಇದು ಸಬ್ಸ್ಕ್ರೈಬರ್ಸ್ ಅದಾರ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಏನಪ್ಪ ಅಂದ್ರೆ ಈಗ ನಾನು ಶಿಗ್ಗಾಂವ್ದಾಗ ಇದೀನಿ. ಅದೇ ನೀನು ಹೇಳಿದ್ನಲ್ಲ ಹುಬ್ಳಿಗೆ ಹೋಗ್ಬೇಕು ಶಾಪಿಂಗ್ ಅಂತೇಳಿ. ಸೊ ಹಂಗಾಗಿ ನಮ್ಮ ಅಮ್ಮೋಗವ್ರ ಮನೆ ಹತ್ರ ಇದೆ. ಈಗ ಅಮ್ಮೋಗನ್ ಪಿಕ್ ಮಾಡ್ಕೊಂಡು ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗಿ ಹುಬ್ಳಿಗೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬ್ಯಾಕ್ ಟು ದ ಶಿಗ್ಗಾಂವ್. ನಾನು ವಾಪಸ್ ಶಿಗ್ಗಾಂವ್ ಬರೋ ಮಟ್ಟನೂ ಈ ವಿಡಿಯೋ ರೆಕಾರ್ಡ್ ಆಗುತ್ತೆ, ನಿಮ್ಗೆ ಬ್ಲಾಗ್ ತೋರಿಸ್ತೀನಿ. ಹೋಪ್ಫುಲಿ ಯು ಗೈಸ್ ಆರ್ ಲೈಕ್ ದಿಸ್ ವಿಡಿಯೋ. ಲೈಕ್ ಮಾಡಿಟ್ಕೊಡ್ರಿ, ಕಮೆಂಟ್ಸ್ ಹಾಕ್ರಿ. ಅಮ್ಮೋಗವ್ರದಿನೂ ಏನೋ ಕೆಲಸ ಐತಿ, ಮುಗಿಸಾತನ ಅವ್ನು ಮುಗಿತಾನೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿಂದ ಮಾತಾಡೋದ ನೋಡ್ರಿ. ಅಮ್ಮೋಗವ್ರ ಮನೆ ಹತ್ರ ಬಂದು ನಾನು 1 hour ಮೇಲೆ ಹತ್ತು ಇಷ್ಟು ಕಾಯ್ಸಾಕತ್ತಾನ. ಇಲ್ಲೇ ಲೇಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವಸರ ಮಾಡ್ತಾನೆ. ಇದೆಂಥ ನ್ಯಾಯ ನೋಡ್ರಿ. ಇಷ್ಟು ಲೇಟ್ ಮಾಡ್ತಾರೆ, ಇಷ್ಟು ವೇಟ್ ಮಾಡಿಸ್ತಾರೆ. ಬರೀ ವೇಟ್ ಮಾಡೋದಾಯ್ತು ಲೈಫ್. ಬೇರೆ ಮೀನಿಂಗ್ ಅಲ್ಲ, ಸಿಂಗಲ್ ಮೀನಿಂಗ್. ಯಾಕೆ ನಾನು ಕನ್ಫ್ಯೂಸ್ ಆಗಿ ಹೇಳಿದ್ದೆ. ನಿಮ್ಮ ನೀವೇನು ತಪ್ಪು ತಿಳ್ಕೊಂಡಿದ್ದಿಲ್ಲ, ನಾನು ಅದನ್ನು ಹೇಳ್ಕೊಟ್ಟೆ. ಇಲ್ಲ, ಸಿಂಗಲ್ ಮೀನಿಂಗ, ಏನು ಅನ್ಯತಾ ಭಾವಿಸ್ಬೇಡಿ. ಇನ್ನೊಂದು ಸಲ ಒಳಗೆ ಹೋಗ್ರಿ. ಇನ್ನೊಂದು 4 ಸಲ, ಇನ್ನೊಂದು 4 ಸಲ ಒಳಗೆ ಬರ್ಬೇಕಿಲ್ಲ. ಇನ್ನೊಂದು 4 ಸಲ ಒಳಗೆ ಇಲ್ಲ, ಇನ್ನೊಂದು ಸ್ವಲ್ಪ ಮಧ್ಯಾಹ್ನ ಹೋಗ್ಬಂತು. ಅಲ್ಲ ಶೂಸ್ ಹಾಕೋ. ಯುವ ಮೂವಿ ಹೋಗೋಣ ಅಂದ್ರೆ ಹೇಳಿ ಸಾಕಾಗ್ಬಿಟ್ಟಿತ್ತು ನನಗಂತ್ರ. ಮಾಡು ಬ್ಲಾಗ್ ಮಾಡು. ಯಾರ ಇನ್ಸ್ಪಿರೇಷನ್ ಅಂತ ಹೇಳೋರು. ನಿನ್ನ ಲೈವ್ನಾಗ ಕೊಟ್ರೆ ಇನ್ಸ್ಪಿರೇಷನ್. ಇದು ಯುವ ಮೂವಿ ಹೋಗೋಣ ಅಂದ್ರೆ ಅಮ್ಮೋಗ ಚಸ್ಮಾ ರಿಪೇರಿ, ಅದು ರಿಪೇರಿ ಅಂತ ಹೇಳ್ಕೊಂಡು ಪಿಕ್ಚರ್ ಹೆಂಗೆ ನೋಡಿ ಹೋಗಿ ನನ್ನ. ಅದು ಉಪೇಂದ್ರ ಅವ್ರ ಪಿಕ್ಚರ್. ಫುಲ್ ಕನ್ಫ್ಯೂಷನ್, ಮೊದಲ ಕನ್ಫ್ಯೂಷನ್ ಅಂತೆ. ಪೂರಾ ಕಂಗಾಲ ಕುಂದ್ರು. ಟೈಮ್ ಅವಸರ ಐತಿ ಸಿನಿಮಾಕ್ಕೆ, ಅಂಥದ್ರಾಗ ಇವ್ರು ಟಿಕೆಟ್ ಕೊಡೋರು ಸಹಿತ ಎಲ್ಲ ಎದ್ದು ಹೋಗ್ಬಿಟ್ರೆ. ನಸೀಬ್ ಅಂದ್ರೆ ಇದೆ. 12 ಗಂಟೆಗೆ ಶೋ, 11:58 ಅದ ಅಲ್ಲಿಗೆ. ನಾವು ಯಾವಾಗ ಹೋಗೋದು, ಯಾವಾಗ ನೋಡೋದು. ಅಮ್ಮಗೊಂದು ಅರ್ಧದ ಮೇಲೆ ಹೋಗೋಣ ಅಂತೇಳಿ. ಬಟ್ ಅದು ಉಪೇಂದ್ರ ಅವ್ರ ಮೂವಿ ಫಸ್ಟಿಂದ ನೋಡಿದ್ರೆ ಅರ್ಥ ಆಗಲ್ಲ. ಅಂಥದ್ರಾಗ ಅರ್ಧದಿಂದ ಹೋಗೋದಂತೂ ಎಲ್ಲೂ ಅರ್ಥನೇ ಆಗಲ್ಲ. ನೋಡೋಣ, ನನ್ನ ಕೈ ಮೀರಿ ಪ್ರಯತ್ನ ಮಾಡತ್ತೀವಿ ಇಬ್ಬರು ಸೇರಿ. ಬಟ್ ಆಕೆ ತಿಳ್ಕೊತಿಲ್ಲ. ಬಸ್ ಉಂಟಾ? ಟಿಕೆಟ್ ಕೊಡಪ್ಪ, ನಮ್ಮದು ದುಡ್ಡು ಕೊಟ್ಟಿದ್ದೀವಿ ಅದಕ್ಕೆ. ಮತ್ತು ಇದನ್ನು ಮಾಡೋದು ಹೇಗೆ ತೆಗೆಸ್ಬೇಕು? ಇದನ್ನು ಇದೆ ಟ್ರಿಕ್ ಇದೆ. ಅಲ್ಲ, ಇದು ಎಲ್ಲಿ ಯೂಸ್ ಆಗಲಿದೆ, ಎಲ್ಲಿ ಸ್ಕ್ಯಾನಿಂಗ್ ಮಾಡೋದೇ ಇಲ್ಲ. ಎಲ್ಲ ಓಪನ್ ಆಗ್ಬಿಟ್ಟವು. ಇಲ್ಲ, ನನ್ನ ವರ್ಡ್ಸ್ ಎಲ್ಲ ಬರೋದಿಲ್ಲ. ಯಾಕಂದ್ರೆ ಅವ ಅಪ್ರೂಪಕ್ಕೆ ಬ್ಲಾಗ್ ಮಾಡೋ ಅಂತಾನೆ. ಅಪ್ರೂಪಕ್ಕೆ ನಿಮ್ಗೆ ಕಂಟೆಂಟ್ ಕೊಡ ಅಂತಾನೆ. ನಾ ಮಾತಾಡೋದು ನಾನೇ ತೋರ್ಲಾ ಅಂತೇನೆ ಒಂದು ಸಂಬಂಧ. ಹೊಡೆದ ಸಬ್ಸ್ಕ್ರೈಬ್ ಮಾಡ್ಬೇಕು ಎಲ್ಲರೂ. ಏನೋ ಹೇಳಾದಿದ್ದೆ ಮರ್ಸಿದ್ದೆ. ಎಲ್ಲರದು ಕಂಟಿನ್ಯೂ ಬಂದ್ರೆ ಒಂದು ಅಪ್ರೂಪಕ್ಕೆ ಬರ್ತಿರ್ತಾವೆ. ಅಪ್ರೂಪಕ್ಕೆ ಬಂದರು, ಅಪ್ರೂಪಕ್ಕೆ ನೀವು ನೋಡಿ. ಡೈಲಿ ಅವೈಲೇಬಲ್ ಬರೋದು ಮನುಷ್ಯ ಯಾವತ್ತು. ಬ್ಲಾಗ್ ಅಂತ ಮಾಡೋದಿಲ್ಲ, ಇದನ್ನ ಹಿಡ್ಕೋ. ಮಾಡತ್ತೀನಿಪ್ಪ ಬ್ಲಾಗ್ನ. ಅಮ್ಮ ನೀನ ಯಾಕೊಂದು ಸಪ್ರೇಟ್ ಯೂಟ್ಯೂಬ್ ಚಾನಲ್ ತೆಗಿಬಾರ್ದೆ? ಹಾಡುವಪ್ಪ, ನೀನು ನೋಡೋಕ್ಕಾಗಲ್ಲ ನನಗೆ. ಅಲ್ಲ, ಅಟ್ಲೀಸ್ಟ್ ಹಂಗೆ ಮಾಡಿ. ಮೊದಲು ನಮ್ಗೆ ಎಲ್ಲಿ ಬಿಡೋಂಗಿಲ್ಲ. ಹೊಲ ಉಳುವುದು ಹೇಗೆ, ಸ್ಪ್ರಿಂಕ್ಲಿಂಗ್ ಕಟ್ಟುವುದು ಹೇಗೆ, 1 ಲೋಡ್ ಇಟ್ಟಂಗಿಗೆ ಎಷ್ಟು, 1 ಲೀಟ್ರ್ ಡೀಸೆಲ್ಗೆ ಟ್ಯಾಕ್ಟರ್ ಎಷ್ಟು ಮೈಲೇಜ್ ಕೊಡುತ್ತೆ, ಇಂಥವು ಮಾಡ್ಬೋದು ನೀನು. ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ನಾನು ಹೇಳ್ತೀನಿ ಯೂಟ್ಯೂಬ್ದಾಗ. ಅದು ನನ್ನ ಕಸ್ಟಮರ್ ನೋಡ್ಬೇಕು. ಏನ್ರಿ ಮೈಲೇಜ್ ಅಷ್ಟು ಕೊಡತ್ತಿ, ನೀವು ಅಡಿಗೆ ರೀ ಹಂಗೆ. ಅಲ್ಲಿ ಪಿಕ್ಚರ್ಗೆ ಹೋಗೋಣ ಅಂತಾನ, ಅವಸರ ಆಗೈತೆ ಅಂತಾನ, ಎಳ್ಳೀರು ಕೊಡೋಣ ಅಂತಾನ. ಬಾ ನಿಂದರ ನೋಡೇ ಬಿಡೋಣ. ಬಾ, 25 ರೂಪಾಯಿ ಹೇಳಿರ ತೋರಿಸಿಲ್ಲ. ಏನಂಗೆ ಅಮ್ಮಗ ಅಲ್ಲೇ ಎಳ್ನೀರು ತೊಗೊಳಕ್ಕೆ ಹೋದ. 25 ರೂಪಾಯಿ ಒಂದು ಎಳ್ನೀರು. ಹೋಗಿ ತಿಳಿ ಗಂಜಿ ಕೊಡೋಣ ಅಂದ. ತಿಳಿ ಗಂಜಿ ಇಲ್ಲಣ್ಣ ಅಂದ. ಕೊಡ 25 ರೂಪಾಯಿಗೆ ತಿಳಿ ಗಂಜಿ ಕೊಟ್ಟಾರ. ಆ ಗಂಜಿ, ಈ ಗಂಜಿ, ಎಲ್ಲಾದ್ರೂ ಗಂಜಿ ಕೊಟ್ಟಾರ. 25 ರೂಪಾಯಿಗೆ ಎಳ್ನೀರು ಸಿಗಾಯ್ತು. ಖುಷಿ ಪಡೋಲ್ರಿ ಇವ್ರೆ ಜನ. ಹಿಂಗೆ ಒಂದೇನಾರ ಒಂದು ಕೊರತೆ ಹುಡುಕ್ತಿರ್ತಾವ್ರ. ಗೈಸ್ ಭಾಳ ಕನ್ಫ್ಯೂಷನ್ ಮೂಮೆಂಟ್ ಆಗಿದ್ದೀವಿ ನಾವು ಸದ್ಯ. ಶಾಪಿಂಗ್ ಮಾಡೋದು ಮೂವಿ ಹೋಗೋದು ಅಂತೇಳಿ ಫಸ್ಟ್ ಶಾಪಿಂಗ್ ಮಾಡಿದ್ವಿ. ಅದು ಇಂಪಾರ್ಟೆಂಟ್. ಫಸ್ಟ್ ರೀಸನ್ ನಾವು ಅದುವಾಗ ಹುಬ್ಳಿಗೆ ಬಂದೈತೆ. ಅದನ್ನು ಮಾಡಿಲ್ಲ ಅಂದ್ರೆ ಹೊಡಿತಾರೆ ಮನೆಯಾಗ. ಆಮೇಲೆ
ನಮ್ದು ಪೇಟೆಂಟ್ ಸ್ಟುಡಿಯೋ. ಶಾಪಿಂಗ್ ಆತ, ಮೂವಿ ಟೈಮ್ ಆತ, ಮ್ಯಾಕ್ಸ್ ಮೂವಿ ಹೊಟ್ಟಿವಿ. ಮೂವಿ ಓಡಾಡಿ ಇಷ್ಟು ಕಷ್ಟಪಟ್ಟು ಹೊಂಟಿ ಫಸ್ಟ್ ಪಿಕ್ಚರ್ ಇದೆ.